ಆತ್ಮೀಯ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವ ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇನ್ನೊಂದು ಹೆಸರಿನಿಂದ ಕರೀತಾರೆ, ಅದು ವ್ಯತ್ಯಾಸಾತ್ಮಕ ಪರಿಮಾಣಗಳ ನಿಯಮ ಅಂತ ಕರೀತೀವಿ. ಇದು ದ್ವಿತೀಯ PUC, ಅದರ ಜೊತೆಗೆ BA, BCom ಇತರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ಅಂತಂದರೆ ಇದು ಅಲ್ಪಾವಧಿಗೆ ಸಂಬಂಧಿಸಿದ ಅಂಶ ಆಗಿರುತ್ತೆ. ಅಲ್ಪಾವಧಿ ಅಂತಂದರೆ ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಅಂತ ಕರಿತೀವಿ. ಅಂತಂದರೆ ಅಲ್ಪಾವಧಿಯೊಳಗೂ ಸ್ಥಿರ ಉತ್ಪಾದನಾಂಗಗಳು ಸ್ಥಿರವಾಗಿ ಇರ್ತವೆ. ಕೇವಲ ಬದಲಾಗುವ ಉತ್ಪಾದನಾಂಗದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸೋದ್ರ ಮೂಲಕ ಉತ್ಪನ್ನದ ಪ್ರಮಾಣ ಅಥವಾ ಉತ್ಪಾದನಾ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವಂತಹ ಅವಧಿ ಇರ್ತದಲ್ಲ, ಅಂಥ ಅವಧಿಯನ್ನು ಅಲ್ಪಾವಧಿ ಅಂಥೇಳಿ ನಾವು ಕರಿತೀವಿ. ಈಗ ನಾವು ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ವ್ಯತ್ಯಾಸಾತ್ಮಕ ಪರಿಮಾಣಗಳ ನಿಯಮ, ಇದನ್ನು ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ಅಂತಲೂ ಕರಿತೀವಿ. ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮವು ಒಂದು ಕಡೆ ಸ್ಥಿರ ಆದಾನಗಳು ಮತ್ತು ಬದಲಾಗುವ ಆದಾನಗಳ ನಡುವಿನ ಸಂಬಂಧವನ್ನು ವಿವರಿಸಿದರೆ, ಮತ್ತೊಂದೆಡೆ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ವಿವರಿಸದ. ಅಂತಂದರೆ ಬದಲಾಗುವ ಪರಿಮಾಣಗಳೇನು ಮಾಡ್ತದ, ಇದು ಸ್ಥಿರ ಉತ್ಪಾದನಾಂಗಗಳು, ಆದಾನಗಳಂದರೆ ಉತ್ಪಾದನಾಂಗಗಳು ಅಂತ ಕರಿತೀವಿ. ಸ್ಥಿರ ಆದಾನಗಳು, ಸ್ಥಿರ ಉತ್ಪಾದನಾಂಗಗಳು ಮತ್ತು ಬದಲಾಗುವ ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ಸೂಚಿಸ್ತದ. ಜೊತೆಗೆ ಇಲ್ಲಿ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ, ಅಲ್ಪಾವಧಿಯಲ್ಲಿ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ವಿವರಿಸ್ತದ. ಇದು ಇಳಿಮುಖ ಪ್ರತಿಫಲದ ನಿಯಮದ ಆಧುನಿಕ ಸ್ವರೂಪ. ಇಳಿಮುಖ ಪ್ರತಿಫಲದ ನಿಯಮ ಎಂತದ, ಇಲ್ಲಿ ಉತ್ಪಾದನಾಂಗ ಇತರ ಕೆಲವು ಇಲ್ಲಿ ಉತ್ಪಾದನೆಯಲ್ಲಿ ಉತ್ಪಾದನಾಂಗ ತೋರಿಸಿದಂಗೆ ಉತ್ಪನ್ನದ ಪ್ರಮಾಣ ಕಡಿಮೆ ಬರ್ತಕ್ಕಂಥದ್ದು, ಇದು ಕೃಷಿ ಒಳಗೆ ಅನ್ವಯ ಆಗ್ತಕ್ಕಂಥದ್ದನ್ನು ನೋಡಿದ್ದೀವಿ. ಅದನ್ನೇ ಹೋಲುವಂತೆ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯೊಂದು ಉತ್ಪಾದನೆಯನ್ನು ವಿಸ್ತರಿಸಲು ಬಯಸಿದರೆ ಬದಲಾಗುವ ಆದಾನಗಳನ್ನು ಹೆಚ್ಚಿಸಿ ಸ್ಥಿರ ಆದಾನಗಳನ್ನು ಬದಲಾಯಿಸದೆ ಅದನ್ನು ಸಾಧಿಸಬಹುದು ಅನ್ನುವಂಥ ಅಂಶವನ್ನು ಆಧಾರವಾಗಿಟ್ಕೊಂಡು ಬದಲಾಗುವ ಪರಿಮಾಣಗಳ ನಿಯಮವನ್ನು ಚರ್ಚೆ ಮಾಡ್ತೀವಿ. ಹಾಗಾದರೆ ಬದಲಾಗುವ ಪರಿಮಾಣಗಳ ನಿಯಮದ ಅರ್ಥವನ್ನು ಅಥವಾ ನೋಡೋದಾದರೆ, ಇಲ್ಲಿ ಇತರೆ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಕೇವಲ ಒಂದು ಉತ್ಪಾದನಾಂಗದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಈ ಬದಲಾಗುವ ಉತ್ಪಾದನಾಂಗದ ಉತ್ಪಾದನೆ ಪ್ರಾರಂಭದಲ್ಲಿ ಉತ್ಪಾದನಾಂಗಗಳ ಪ್ರಮಾಣಕ್ಕಿಂತ ಅಧಿಕವಿರ್ತದೆ, ಆದರೆ ಅಂತಿಮವಾಗಿ ಇಳಿಮುಖವಾಗ್ತಾ ಬರುತ್ತೆ. ಅದು ಒಟ್ಟು ಉತ್ಪನ್ನ ಆಗಿರ್ಬೋದು, ಸರಾಸರಿ ಉತ್ಪನ್ನ ಆಗಿರ್ಬೋದು, ಸೀಮಾಂತ. ಹೆಚ್ಚಾಗಿ ಸೀಮಾಂತ ಉತ್ಪನ್ನವನ್ನು ಆಧರಿಸಿ ಉಳಿದ ಒಟ್ಟು ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನು ಕಂಡುಕೊಳ್ಳೋದ್ರಿಂದ ಇಲ್ಲಿ ಇತರೆ ಉತ್ಪಾದನಾಂಗಗಳ ಪ್ರಮಾಣ ಸ್ಥಿರವಾಗಿದ್ದು ಕೇವಲ ಒಂದು ಉತ್ಪಾದನಾಂಗದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದಂಗೆ ಬದಲಾಗುವ ಉತ್ಪಾದನಾಂಗದ ಉತ್ಪಾದನೆ ಪ್ರಾರಂಭದೊಳಗೆ ಉತ್ಪಾದನಾಂಗಗಳ ಪ್ರಮಾಣಕ್ಕಿಂತ ಅಧಿಕ ಇರ್ತದೆ, ಅಂತಿಮವಾಗಿ ಇಳಿಮುಖವಾಗ್ತಾ ಹೋಗುತ್ತೆ ಅನ್ನುವಂಥ ಅಂಶವನ್ನು ಈ ಬದಲಾಗುವ ಪರಿಮಾಣಗಳ ನಿಯಮ ಚರ್ಚೆ ಮಾಡ್ತದೆ. ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮದ ವ್ಯಾಖ್ಯೆ, ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮವನ್ನು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಇಲ್ಲಿ ಪ್ರೊಫೆಸರ್ ಬೆನ್ಹ್ಯಾಮ್ ಅನ್ನುವಂಥವರು ಇಲ್ಲಿ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸಿದಾಗ ಒಂದು ಹಂತದ ನಂತರ ಉತ್ಪಾದನಾಂಗದ ಸೀಮಾಂತ ಉತ್ಪನ್ನ ಮೊದಲು ಮತ್ತು ಸರಾಸರಿ ಉತ್ಪನ್ನ ನಂತರ ಏನಾಕೋತ ಬರ್ತದೆ, ಇಳಿಮುಖವಾಗ್ತಾ ಹೋಗ್ತದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಿದ್ವಿ. ಇನ್ನು ಬದಲಾಗುವ ಪರಿಮಾಣಗಳ ನಿಯಮದ ಊಹೆಗಳು ಅಥವಾ ಕಲ್ಪನೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 6 ಅಂಕದ ಪ್ರಶ್ನೆ ಇರೋದ್ರಿಂದ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬರೀತಕ್ಕಂಥದ್ದು. ಆಮೇಲೆ BA ಮತ್ತು BCom ವಿದ್ಯಾರ್ಥಿಗಳಿಗೆ 15 ಅಂಕದ ಪ್ರಶ್ನೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಅದನ್ನು ಸ್ವಲ್ಪ ಹೆಚ್ಚುವರಿಯಾಗಿ ಬರಿಬೇಕು. ಆ ಮೂಲಕ ಕಲ್ಪನೆಯನ್ನು ನಾವು ಗಮನಿಸೋದಾದರೆ ಅಥವಾ ಊಹೆಗಳನ್ನು ನಾವು ಗಮನಿಸೋದಾದರೆ,
ಮೊದಲನೇದು ಬದಲಾಗುವ ಪರಿಮಾಣಗಳ ನಿಯಮ ಅಲ್ಪಾವಧಿ ವಿಶ್ಲೇಷಣೆ ಆಗಿರ್ತದೆ. ಯಾಕಂದರೆ ಇಲ್ಲಿ ಅಲ್ಪಾವಧಿ ಅಂದರೆ ಕಡಿಮೆ ಸಮಯದ ಅವಧಿಯೊಳಗೆ ಇತರೆ ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ ಕೇವಲ ಒಂದು ಉತ್ಪಾದನಾಂಗ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಇದು ಅಲ್ಪಾವಧಿ ವಿಶ್ಲೇಷಣೆಯಾಗಿದೆ ಅಂಥೇಳಿ ನಾವು ಕರಿತೀವಿ. ಇನ್ನು ತಂತ್ರಜ್ಞಾನವು ಏನಾಗಿರ್ತದೆ ಅಂತಂದ್ರೆ ಸ್ಥಿರವಾಗಿರುತ್ತೆ. ಇಲ್ಲಿ ತಂತ್ರಜ್ಞಾನದಲ್ಲಿ ಬದಲಾವಣೆ ಇರೋದಿಲ್ಲ, ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಅದರಂತೆ ಕೆಲವು ಉತ್ಪಾದನಾಂಗಗಳ ಪ್ರಮಾಣ ಸ್ಥಿರವಾಗಿರುತ್ತೆ. ಅಂದರೆ ಕೆಲವು ಉತ್ಪಾದನಾಂಗಗಳಲ್ಲಿ ಸ್ಥಿರವಾಗಿರುತ್ತವೆ ಅನ್ನುವಂಥ ಕಲ್ಪನೆಯನ್ನು ಕೆಲವು ಒಂದು ಉತ್ಪಾದನಾಂಗ ಮಾತ್ರ ಬದಲಾವಣೆ ಆಗ್ತದೆ, ಕೆಲವು ಉತ್ಪಾದನಾಂಗಗಳು ಸ್ಥಿರವಾಗಿರ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಆಮೇಲೆ ಉತ್ಪಾದನಾಂಗಗಳ ಪರಿಮಾಣವನ್ನು ಬದಲಾಯಿಸಲು ಸಾಧ್ಯ. ಅಂದರೆ ಉತ್ಪಾದನಾಂಗ ಏನು ಬದಲಾಗುವ ಉತ್ಪಾದನಾಂಗದ ಅದರ ಪ್ರಮಾಣವನ್ನು ಹೆಚ್ಚು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಆಮೇಲೆ ಬದಲಾಗುವ ಉತ್ಪಾದನಾಂಗಗಳ ಎಲ್ಲ ಘಟಕಗಳೇನಾಗಿರ್ತಾವಲ್ಲ ಅವು ಸಮಾನ ದಕ್ಷತೆಯನ್ನು ಒಳಗೊಂಡಿರ್ತವೆ. ಅಂದರೆ ಎಲ್ಲರೂ ಸಮಾನವಾದ ದಕ್ಷತೆಯನ್ನು ಒಳಗೊಂಡಿರ್ತಾರೆ, ಆದರೆ ಉತ್ಪನ್ನದ ಪ್ರಮಾಣ ಅದಕ್ಕೆ ಅನುಗುಣವಾಗಿ ಸ್ಥಿರ ಉತ್ಪಾದನಾಂಗಗಳು ಮತ್ತು ಬದಲಾಗುವ ಉತ್ಪಾದನಾ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ನು ಉತ್ಪಾದನಾಂಗಗಳು ಪರಿಪೂರ್ಣ ಬದಲಿ ವಸ್ತುಗಳಲ್ಲ ಅಂತ ಅಂದರೆ ಇಲ್ಲಿ ಬದಲಿ ವಸ್ತುಗಳಾಗಿರೋದು. ಯಾಕಂದರೆ ಒಂದರ ಬದಲಾಗಿ ಮತ್ತೊಂದು ಉತ್ಪಾದನಾಂಗವನ್ನು ಹೆಚ್ಚು ಮಾಡೋದು, ಮತ್ತೊಂದು ಉತ್ಪಾದನಾಂಗ ಬದಲಾಗಿ ಮತ್ತೊಂದು ಉತ್ಪಾದನಾಂಗ ಈ ರೀತಿ ಹೆಚ್ಚು ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಇತರೆ ಉತ್ಪಾದನಾಂಗಗಳು ಸ್ಥಿರವಾಗಿರ್ತಾವಲ್ಲ, ಕೇವಲ ಒಂದು ಉತ್ಪಾದನಾಂಗವನ್ನು ಬದಲಿ ಮಾಡಲಿಕ್ಕೆ ಬರ್ತದೆ, ಅದರ ಬದಲಾಗಿ ಮತ್ತೊಂದು ಉತ್ಪಾದನಾಂಗವನ್ನು ಬದಲಿ ಮಾಡಲಿಕ್ಕೆ, ಯಾಕಂದರೆ ಅವು ಪರಿಪೂರ್ಣ ಬದಲಿ ವಸ್ತುಗಳು ಆಗಿರೋದಿಲ್ಲ ಅನ್ನುವಂಥ ಅಂಶವನ್ನು ಗಮನಿಸಬೇಕು. ಇಲ್ಲಿ ಬದಲಾಗುವ ಉತ್ಪಾದನಾಂಗಗಳ ಪರಿಮಾಣದ ನಿಯಮ 3 ಹಂತಗಳನ್ನು ಒಳಗೊಂಡது. ಒಂದನೇದು ಏರಿಕೆಯ ಪ್ರತಿಫಲದ ಹಂತ ಅಥವಾ ಇದಕ್ಕೆ ಮೊದಲನೆಯ ಹಂತ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತೀವಿ. ಇನ್ನು ಎರಡನೇ ಹಂತ ಇಳಿಮುಖ ಪ್ರತಿಫಲದ ಹಂತ ಅಥವಾ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತೀವಿ. ಇನ್ನು ಮೂರನೇ ಹಂತ ಋಣಾತ್ಮಕ ಪ್ರತಿಫಲದ ಹಂತ ಅಂತ ಕರೀತೀವಿ, ನೆಗೆಟಿವ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿ ನಾವು ಕರೀತೀವಿ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಗಮನಿಸೋದಾದರೆ, ಬದಲಾಗುವ ಪರಿಮಾಣಗಳ ನಿಯಮನ ಒಂದು ಉದಾಹರಣೆ ಮೂಲಕ ಗಮನಿಸೋದಾದರೆ, ಒಬ್ಬ ಕೃಷಿಕ ಇದ್ದಾನೆ ಅಂಥೇಳಿ ಭಾವಿಸೋಣ. ಇತರೆ ಉತ್ಪಾದನಾಂಗಗಳ ಸ್ಥಿರವಾಗಿಟ್ಟು ಶ್ರಮದ ಘಟಕಗಳನ್ನು ಮಾತ್ರ ಹೆಚ್ಚಿಸ್ತಾ ಹೋದಂತೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಈ ಕೆಳಗಿನ ಅನುಸೂಚಿಯ ಮೂಲಕ ನಾವು ವಿವರಿಸ್ಬೋದು. ಇಲ್ಲಿ ಭೂಮಿ ಎಕರೆಗಳಲ್ಲಿ ಆಮೇಲೆ ಬಂಡವಾಳ ರೂಗಳಲ್ಲಿ ಇವು ಸ್ಥಿರ ಉತ್ಪಾದನಾಂಗಗಳು. ಭೂಮಿ ಮತ್ತು ಬಂಡವಾಳದಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಳೋಣ. ಇನ್ನು ಶ್ರಮ ಘಟಕಗಳಲ್ಲಿ ಇದು ಬದಲಾಗುವ ಉತ್ಪಾದನಾಂಗ. ಭೂಮಿ ಮತ್ತು ಬಂಡವಾಳ ಸ್ಥಿರ ಉತ್ಪಾದನಾಂಗಗಳು, ಶ್ರಮ ಬದಲಾಗುವ ಉತ್ಪಾದನಾಂಗ ಅಂತ ಕರೀತೀವಿ. ಇನ್ನು ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ ಅಂದ್ರೇನು ಹಿಂದಿನ ತರಗತಿ ಒಳಗೆ ನೋಡಿವಿ. ಇಲ್ಲಿ ಇತರೆ ಉತ್ಪಾದನಾಂಗಗಳಾದ ಭೂಮಿ 2 ಎಕರೆ ಸ್ಥಿರವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ 2 ಎಕರೆ 2 2 2 2 2 2 2 ಅಂಥೇಳಿ. ಅಂದರೆ ಇಲ್ಲಿ ಏನು ಈ ಭೂಮಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಯಾಕಂದರೆ ಅಲ್ಪಾವಧಿಯಲ್ಲಿ ಭೂಮಿ ಸ್ಥಿರವಾಗಿರುತ್ತೆ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಇನ್ನು ಎರಡನೇದಾಗಿ ಬಂಡವಾಳದ ಪ್ರಮಾಣ ಮಾತ್ರ 10,000 ರೂಪಾಯಿ ಹಣ ಇದೆ ಅಲ್ಪಾವಧಿ ಒಳಗೆ, ಹೀಗಾಗಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗೋದಿಲ್ಲ. 10,000 ರೂಪಾಯಿ 10,000 ರೂಪಾಯಿ 10,000 ರೂಪಾಯಿ 10,000 10,000 10,000 10,000 ಈ ರೀತಿ 10,000 ರೂಪಾಯಿ ಬಂಡವಾಳ ಇದೆ ಅಂತ ಭಾವಿಸೋಣ. ಅಲ್ಲಿ ಇವು ಇತರೆ ಉತ್ಪಾದನಾಂಗಗಳಂದರೆ ಭೂಮಿ ಮತ್ತು ಬಂಡವಾಳ ಸ್ಥಿರವಾಗಿವೆ ಎಂಬ ಕಲ್ಪನೆಯನ್ನು ನಾವು ಈಗಾಗ ನೋಡ್ಕೊಂಡು, ಇತರೆ ಉತ್ಪಾದನಾಂಗಗಳ ಭೂಮಿ 2 ಎಕರೆದ 10,000 ರೂಪಾಯಿ ಬಂಡವಾಳದ ಶ್ರಮದ ಘಟಕವನ್ನು ಹೆಚ್ಚು ಮಾಡ್ಕೋತಾ ಹೋಗೋದು. ಆ ಮೂಲಕ ಶ್ರಮದ ಘಟಕ ಪ್ರಾರಂಭದಲ್ಲಿ 1 ಇದೆ ಅಂದ್ಕೊಳ್ಳೋಣ. ಆಮೇಲೆ ಅದನ್ನು 1 ಇದ್ದಾಗ ಸೀಮಾಂತ ಉತ್ಪನ್ನ ಅಂತ ಕರೀತೀವಿ. ನೀವು ಬೇರೆ ಬುಕ್ಕಲ್ಲಿ ಬೇರೆ ಥರ ಟೇಬಲ್ ಬರುತ್ತೆ, ಇದೇ ಟೇಬಲ್ ಹಾಕ್ಬೇಕಂತ ಇರೋದು. ಯಾಕಂದರೆ ಇಲ್ಲಿ ಉದಾಹರಣೆ ನಮಗೆ ಯಾವುದು ಈಜಿ ಅನ್ನಿಸ್ತೋ ಆ ಮುಖಾಂತರ ಟೇಬಲನ್ನು ಹಾಕ್ಕೋಬೇಕು. ಇಲ್ಲಿ ನೀವು 2 ಎಕರೆ ಇಡೋ ಬದಲಿ ಹೆಚ್ಚಿಗೆ ಇಟ್ಕೋಬೋದು, 10,000 ರೂಪಾಯಿ ಬಿಡಲಿ, ಒಟ್ಟು ಸ್ಥಿರವಾಗಿರ್ಬೇಕು 2. ಆಮೇಲೆ ಸೀಮಾಂತ ಉತ್ಪನ್ನ ಏನದಲ್ಲ, ಪ್ರಾರಂಭದಲ್ಲಿ ಕಡಿಮೆ ಇಟ್ಕೊಳ್ಳೋದು, ನಂತರ ಹೆಚ್ಚು ಮಾಡ್ತಾ ಹೋಗಿ ನಂತರ ಕಡಿಮೆ ಮಾಡ್ತಾ ನಂತರ ಶೂನ್ಯ ಹಂತವನ್ನು ತಲುಪಿ ಋಣಾತ್ಮಕ ಹಂತವನ್ನು ತಲುಪುವಂತೆ ಮಾಡಬೇಕು. ಅಷ್ಟಾದರೆ ಅದನ್ನು ನಾವು ನೋಡೋಣ. ಈಗ ಮೊದಲನೇ 1 ಎಕರೆ 1 ಶ್ರಮ ಇದ್ದಾಗ ಸೀಮಾಂತ ಉತ್ಪನ್ನ 10 ಅದ, ಹೌದಾ? 2 ಎಕರೆ ಜಮೀನು ಅದ, 10,000 ರೂಪಾಯಿ ಬಂಡವಾಳದ, ಶ್ರಮದ ಘಟಕವನ್ನು 1ರಿಂದ 2ಕ್ಕೆ ಹೆಚ್ಚು ಮಾಡಿದ್ವು ಅಂತಂದ್ರೆ ಸೀಮಾಂತ ಉತ್ಪನ್ನ 20 ಘಟಕಗಳಷ್ಟು ಅದ. ಆಮೇಲೆ
2 ಎಕರೆದಷ್ಟು ಜಮೀನದ 10,000 ರೂಪಾಯಿ ಬಂಡವಾಳದ ಶ್ರಮದ ಘಟಕವನ್ನು 2ರಿಂದ 3ಕ್ಕೆ ಹೆಚ್ಚು ಮಾಡಿದ್ವಿ ಅಂತಂದರೆ ಸೀಮಾಂತ ಉತ್ಪನ್ನ 30 ಘಟಕಗಳಷ್ಟದ ಅಂತ ಅರ್ಥ ಆಯ್ತು. ಯಾಕಂದರೆ ಇಲ್ಲಿ ಸ್ಥಿರ ಉತ್ಪಾದನಾಂಗ ಬದಲಾಗುವ ಉತ್ಪಾದನಾಂಗ ಸ್ಥಿರ ಉತ್ಪಾದನಾಂಗಗಳಿಗೆ ಹೋಲಿಸಿದಾಗ ಹೆಚ್ಚದ, ಆ ಮೂಲಕ ಉತ್ಪನ್ನದ ಪ್ರಮಾಣ ಏನಿರ್ತದೆ ಸೀಮಾಂತ ಉತ್ಪನ್ನ ಹೆಚ್ಚು ಬಂತು. ಇನ್ನು ಆ ಮೂಲಕ ಸೀಮಾಂತ ಉತ್ಪನ್ನವನ್ನು ನಾವು ಕಂಡುಹಿಡಿದ್ವಿ. ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತ ಒಟ್ಟು ಉತ್ಪನ್ನ ಆಗಿರ್ತದೆ 10 ಇಲ್ಲಿ 10ರಷ್ಟು ಬಂತು. ಸೀಮಾಂತ ಉತ್ಪನ್ನ 10 + 20 30 ಆಗ್ತದೆ, 30 + 30 60 ಆಗ್ತದೆ. ಹೀಗಾಗಿ ಇದು ಒಟ್ಟು ಉತ್ಪನ್ನವನ್ನು ಕಂಡುಹಿಡಿದು ಸಿಗ್ಮಾ MP = TP ಬರ್ತದೆ ಅಂತ ಹೇಳಿ ನೋಡಿದ್ವಿ. ಆಮೇಲೆ ಸರಾಸರಿ ಉತ್ಪನ್ನ ಅಂತ ಹೇಳಿ ನೋಡಿವಿ. ಸರಾಸರಿ ಉತ್ಪನ್ನ ಅಂತಂದರೆ ಒಟ್ಟು ಉತ್ಪನ್ನವನ್ನು ಬದಲಾಗುವ ಉತ್ಪಾದನಾ ಘಟಕಗಳ ಸಂಖ್ಯೆಯಿಂದ ಭಾಗಿಸೋದು, ಆ ಮೂಲಕ ಸರಾಸರಿ ಉತ್ಪನ್ನವನ್ನು ಕಂಡ್ಕೋಬಹುದು ಅನ್ನೋದನ್ನು ನಾವು ಈಗಾಗಲೇ ಚರ್ಚೆ ಮಾಡಿವಿ. ಆ ಮೂಲಕ ಒಟ್ಟು ಉತ್ಪನ್ನ 10ರಷ್ಟದ ಶ್ರಮದ ಘಟಕ 1ರಷ್ಟದ. 10 / 1 = 10 ಬರ್ತದೆ, 30 / 2 = 15 ಬರ್ತದೆ, 60 / 3 = 20 ಬರ್ತದೆ. ಇದು ಏರಿಕೆಯ ಪ್ರತಿಫಲದ ಹಂತವನ್ನು ಯಾಕೆ ಸೂಚಿಸ್ತದೆ ಅಂತಂದರೆ ಸೀಮಾಂತ ಉತ್ಪನ್ನ ಏನಾಕೋದು ಬಂದದ ಹೆಚ್ಚಾಗ್ತಾ ಹೋಗ್ಯದ. 10 20 30 ಆಗ್ಯದ. ಆಮೇಲೆ ಸರಾಸರಿ ಉತ್ಪನ್ನ ಏನಾಗ್ಯದ 10 15 20 ಆಗ್ಯದ. ಒಟ್ಟು ಉತ್ಪನ್ನ 10 30 60 ಅದ. ಹೀಗಾಗಿ ಮೂರು ಏನಾಕೋದು ಬಂದವ TP AP MP ಎಲ್ಲನೂ ಏನಾಕೋದು ಬಂದವ ಹೆಚ್ಚಾಕೋದು ಬಂದವ. ಯಾಕಂದರೆ ಇತರೆ ಉತ್ಪಾದನಾಂಗ ಭೂಮಿ 2 ಎಕರೆದಷ್ಟದ, ಬಂಡವಾಳ 10,000 ರೂಪಾಯಿದಷ್ಟದ, ಇವು ಸ್ಥಿರ ಉತ್ಪಾದನಾಂಗ. ಇತರೆ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಕೇವಲ ಒಂದು ಉತ್ಪಾದನಾ ಘಟಕವನ್ನು ಬದಲಿಸುತ್ತಾ ಹೋದಂತೆ 1ರಿಂದ 2 2ರಿಂದ 3 ಇದು ಹೆಚ್ಚು ಮಾಡ್ಕೋತ ಹೋದಂಗೆ ಸೀಮಾಂತ ಉತ್ಪನ್ನ ಹೆಚ್ಚಾಕೋತ ಹೋಗ್ಯದ. ಅದಕ್ಕೆ ಅನುಗುಣವಾಗಿ ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತ ಒಟ್ಟು ಉತ್ಪನ್ನ ಆಗಿರೋದ್ರಿಂದ ಅದು 10 30 60 ಆಗ್ಯದ. ಆ ಮೂಲಕ ಒಟ್ಟು ಉತ್ಪನ್ನವನ್ನು ಬದಲಾಗುವ ಉತ್ಪಾದನಾ ಘಟಕ ಭಾಗಿಸಿದಾಗ ಸರಾಸರಿ ಉತ್ಪನ್ನ ಬರ್ತದೆ. ಆ ಮೂಲಕ 10 15 20ರಷ್ಟು ಅದು. ಇಲ್ಲಿ 3 ಹೆಚ್ಚಾಗಿರೋದ್ರಿಂದ ಈ ಏರಿಕೆಯ ಪ್ರತಿಫಲದ ಹಂತ ಇಲ್ಲಿ ಅನ್ವಯ ಆಗಿದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಇನ್ನು 2 ಎಕರೆದಷ್ಟು ಜಮೀನದ 10,000 ರೂಪಾಯಿ ಬಂಡವಾಳದ ಶ್ರಮದ ಘಟಕವನ್ನು 3ರಿಂದ 4ರಷ್ಟು ಹೆಚ್ಚು ಮಾಡಿದ್ವು ಅಂತಂದ್ರೆ ಸೀಮಾಂತ ಉತ್ಪನ್ನ ಏನಾಗಿರುತ್ತೆ ಇಲ್ಲಿ ಕಡಿಮೆ ಆಗ್ಯದ. ಸೀಮಾಂತ ಉತ್ಪನ್ನ ಅಂಥೇಳಿ ನಾವು ಕರಿತೀವಿ. ಅಂದರೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನಾಂಗದಿಂದ ಲಭ್ಯವಾಗ್ತಕ್ಕಂಥ ಉತ್ಪನ್ನವನ್ನು ಸೀಮಾಂತ ಉತ್ಪನ್ನ ಅಂಥೇಳಿ ನಾವು ಕರಿತೀವಿ. ಹೀಗಾಗಿ ಸೀಮಾಂತ ಉತ್ಪನ್ನ ಇಲ್ಲಿ ಏನಾಗಿದೆ ಅಂತಂದ್ರೆ ಕಡಿಮೆ ಆಕೋತ ಬಂದದ. ಆ ಮೂಲಕ ಇಲ್ಲಿ ಸೀಮಾಂತ ಉತ್ಪನ್ನದ ಮೊತ್ತ ಏನಾಗ್ಯದ ಕಡಿಮೆ ಆಗ್ಯದ. ಹೌದಾ, 4ನೇ ಘಟಕದಿಂದ ಎಷ್ಟು ಬಂತು ಉತ್ಪನ್ನ 20ರಷ್ಟು ಬಂತು. ಹೀಗಾಗಿ 5ನೇ ಘಟಕವನ್ನು 2 ಎಕರೆದಷ್ಟು ಜಮೀನದ 10,000 ರೂಪಾಯಿ ಬಂಡವಾಳದ 5 ಘಟಕದಷ್ಟು 4ರಿಂದ 5ಕ್ಕೆ ಹೆಚ್ಚು ಮಾಡ್ಕೊಂಡಾಗ ಒಂದು ಕೊನೆಯ ಘಟಕದಿಂದ ಬಂದಿರತಕ್ಕಂಥ ಉತ್ಪನ್ನ 10ರಷ್ಟು ಅದ ಅಂದ್ಕೊಳ್ಳೋಣ. ಇನ್ನು 2 ಎಕರೆದಷ್ಟು ಜಮೀನದ 10,000 ರೂಪಾಯಿ ಬಂಡವಾಳದ ಶ್ರಮದ ಘಟಕ 5ರಿಂದ 6ಕ್ಕೆ ಹೆಚ್ಚು ಮಾಡಿಕೊಂಡಾಗ ಸೀಮಾಂತ ಉತ್ಪನ್ನ 10ರಿಂದ 0ಕ್ಕೆ ಬರ್ತದೆ ಅಂತ. ಇಲ್ಲಿ ಸೀಮಾಂತ ಉತ್ಪನ್ನ ಅಂದರೆ ಶ್ರಮದ ಘಟಕದ ಕೊನೆಯ ಘಟಕದ ಸೀಮಾಂತ ಉತ್ಪನ್ನ ಏನಾಗಿದೆ ಶೂನ್ಯವಾಗಿದೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಆ ಮೂಲಕ ಇಲ್ಲಿ ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತ ಒಟ್ಟು ಉತ್ಪನ್ನ ಆಗಿರುತ್ತೆ. ಹೀಗಾಗಿ ಇಲ್ಲಿ 60 ಅದ ಒಟ್ಟು ಉತ್ಪನ್ನ. 60 + 20 = 80, 80 + 10 = 90, 90 + 0 = 90. ಹಾಗಾಗಿ ಸಿಗ್ಮಾ MP ಕೂಡಿಸ್ಕೋತ ಬಂದರೆ ಏನಾಗ್ತದೆ ಒಟ್ಟು 10 10 ಈ ರೀತಿ 10 + 20 30, 30 + 30 60, 60 + 20 80, 80 + 10 90, 90 + 0 90 ಈ ರೀತಿ ಬಂತು. ಆ ಮೂಲಕ ಸರಾಸರಿ ಉತ್ಪನ್ನ ಕಂಡುಹಿಡಿದ್ರೆ 80 / 4 ಮಾಡಿದ್ರೆ 20 ಬರ್ತದೆ. ಹೌದಾ, 4 1 4 2 8 ಇದೊಂದು 0 ಅಂತಂದ್ರೆ 20 ಬಂತು. ಆ ಮೂಲಕ 20 ಇಲ್ಲಿ ನಾವು ಇಟ್ಕೊಂಡು ಇನ್ನು 90 / 5 = 18 ಬರ್ತದೆ. ಇನ್ನು 90 / 6 = 15 ಬರ್ತದೆ. ಹೀಗಾಗಿ ಸರಾಸರಿ ಇಲ್ಲಿ ನೋಡಾಗ ಏನಾಗಿದೆ ಅಂತಂದರೆ ಸೀಮಾಂತ ಉತ್ಪನ್ನ ಇಳಿಮುಖವಾಗ್ತಾ ಹೋಗಿದೆ. ಹೌದಾ, ಆ ಕಾರಣ ಸೀಮಾಂತ ಉತ್ಪನ್ನ ಇಳಿಮುಖವಾಗ್ತಾ ಇರೋದ್ರ ಜೊತೆಗೆ ಒಟ್ಟು ಉತ್ಪನ್ನ ಏನಾಗಿದೆ ಇದು ಸಹಿತ ಇಳಿಕೆಯ ದರದಲ್ಲಿ ಹೆಚ್ಚಾಗ್ಯದ, ನಂತರ ಸ್ಥಿರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಸರಾಸರಿ ಉತ್ಪನ್ನ ಏನಾಗಿದೆ ಇದು ಕಡಿಮೆ ಆಗ್ತಾ ಸಾಗಿರೋದನ್ನು ನಾವು ಕಾಣ್ತೀವಿ. ಆ ಮೂಲಕ ಇಲ್ಲಿ ಒಟ್ಟು ಉತ್ಪನ್ನ ಆಗಿರ್ಬೋದು, ಸರಾಸರಿ ಉತ್ಪನ್ನ ಆಗಿರ್ಬೋದು, ಸೀಮಾಂತ ಉತ್ಪನ್ನ ಎಲ್ಲವೂ ಕಡಿಮೆ ಆಗ್ತಾ ಸಾಗಿರುವುದನ್ನು ನಾವು ಕಾಣ್ತೀವಿ. ಆ ಮೂಲಕ ಇಲ್ಲಿ ಇಳಿಮುಖ ಪ್ರತಿಫಲದ ನಿಯಮ ಅನ್ವಯ ಆಗುತ್ತೆ. ಯಾವಾಗ ಸೀಮಾಂತ ಉತ್ಪನ್ನ ಶೂನ್ಯವಾಗಿರ್ತದೋ ಆವಾಗ ಒಟ್ಟು ಉತ್ಪನ್ನ ಗರಿಷ್ಠ ಮಟ್ಟದಲ್ಲಿ ಇರ್ತದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಇನ್ನು 2 ಎಕರೆದಷ್ಟು ಜಮೀನದ 10,000 ರೂಪಾಯಿ ಬಂಡವಾಳದ ಶ್ರಮದ ಘಟಕವನ್ನು 6ರಿಂದ 7 ಘಟಕದಷ್ಟು ಹೆಚ್ಚು ಮಾಡಿದ್ವು ಅಂತಂದ್ರೆ ಈ ಭೂಮಿಯ ಕೊನೆಯ ಘಟಕದ ಸೀಮಾಂತ ಶೂನ್ಯ ಬಂದಂಥ ಸಂದರ್ಭದೊಳಗೂ ಮತ್ತು ಹೆಚ್ಚುವರಿ ಘಟಕ 7ನೇ ಘಟಕದ ಶ್ರಮವನ್ನು ಬಳಕೆ ಮಾಡಿಕೊಂಡಾಗ ಉತ್ಪನ್ನ ಕಡಿಮೆ ಬರ್ತದೆ, -10 ಆಗ್ತದೆ.
ಹೀಗಾಗಿ -10 ಬಂದಾಗ 90 - 10 = 80 ಬರ್ತದೆ. ಹೀಗಾಗಿ ಒಟ್ಟು ಉತ್ಪನ್ನ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ 80/7 = 11.42 ಬರ್ತದೆ. ಇದು ಋಣಾತ್ಮಕ ಪ್ರತಿಫಲದ ಹಂತ. ಅಂದರೆ ಬದಲಾಗುವ ಪರಿಮಾಣದೊಳಗೆ ಏರಿಕೆಯ ಪ್ರತಿಫಲದ ಹಂತ, ಇಳಿಮುಖ ಪ್ರತಿಫಲದ ಹಂತ, ಋಣಾತ್ಮಕ ಪ್ರತಿಫಲದ ಹಂತ ಅಂತೇಳಿ 3 ರೀತಿಯ ಹಂತಗಳನ್ನು ನಾವು ಕಾಣ್ತೀವಿ. ಆ ಮೂಲಕ ಇಲ್ಲಿ ಭೂಮಿ ಸ್ಥಿರವಾಗಿರ್ತದೆ 2 ಎಕರೆದಷ್ಟು, ಬಂಡವಾಳದ 10,000 ರೂಪಾಯಿದಷ್ಟದ, ಶ್ರಮದ ಘಟಕನು 1, 2, 3, 4, 5, 6, 7 ಈ ರೀತಿ ಹೆಚ್ಚು ಮಾಡ್ಕೋತ ಹೋದಂಗೆ ಸೀಮಾಂತ ಉತ್ಪನ್ನ ಏನಾಗ್ತದೆ 10, 20, 30, 20, 10, 0, ಆಮೇಲೆ -10. ಇದನ್ನು ಕೂಡಿಸ್ಕೋತ ಬಂದ್ರೆ 10 + 10 ಇದ್ರೆ 10 ಬರ್ತದೆ. 10 + 20 30, 30 + 30 60, 60 + 20 80, 80 + 10 90, 90 + 0 = 90, 90 + 90 - 10 = 80 ಬರ್ತದೆ. ಹೀಗಾಗಿ 10/1 = 10, 30/2 = 15, 60/3 = 20, 80/4 = 20, 90/5 = 18, 90/6 = 15, 80/7 = 11.42. ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಒಟ್ಟು ಉತ್ಪನ್ನ ಆಗಿರ್ಬೋದು, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನವನ್ನು ನಾವು ಕಂಡುಕೊಳ್ತೀವಿ. ಇದನ್ನೇ ಒಂದು ರೇಖಾಚಿತ್ರದ ಮೂಲಕ ನಾವು ಗಮನಿಸಿದಾಗ ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮದ ರೇಖಾಚಿತ್ರವನ್ನು ನಾವು ಗಮನಿಸೋಣ. ಇಲ್ಲಿ OX ಅಕ್ಷ ಬದಲಾಗುವ ಉತ್ಪಾದನಾಂಗ ಅಂದರೆ ಶ್ರಮದ ಪ್ರಮಾಣವನ್ನು ಸೂಚಿಸ್ತದೆ. OY ಅಕ್ಷ ಉತ್ಪನ್ನದ ಪ್ರಮಾಣ ಅಂತಂದರೆ ಇಲ್ಲಿ TP, AP, MP ಅಂತೇಳಿ ನಾವು ಗಮನಿಸ್ತೀವಿ. ಇನ್ನು TP ಒಟ್ಟು ಉತ್ಪನ್ನದ ರೇಖೆ ಆಗಿರುತ್ತೆ, AP ಸರಾಸರಿ ಉತ್ಪನ್ನ, MP ಸೀಮಾಂತ ಉತ್ಪನ್ನದ ರೇಖೆ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಶ್ರಮದ ಘಟಕ 1ರಷ್ಟಿದ್ದಾಗ ಒಟ್ಟು ಉತ್ಪನ್ನ 10ರಷ್ಟದ, ಶ್ರಮದ ಘಟಕ 2ರಷ್ಟಿದ್ದಾಗ ಆ ಪಟ್ಟಿಗೆ ಅನುಗುಣವಾಗಿ ಶ್ರಮದ ಘಟಕ 2ರಷ್ಟಿದ್ದಾಗ ಒಟ್ಟು ಉತ್ಪನ್ನ 30ರಷ್ಟದ, ಶ್ರಮದ ಘಟಕ 3ರಷ್ಟಿದ್ದಾಗ ಒಟ್ಟು ಉತ್ಪನ್ನ 60ರಷ್ಟದ, ಶ್ರಮದ ಘಟಕ 4ರಷ್ಟಿದ್ದಾಗ ಒಟ್ಟು ಉತ್ಪನ್ನ 80ರಷ್ಟದ, ಶ್ರಮದ ಘಟಕ 5ರಷ್ಟಿದ್ದಾಗ 90ರಷ್ಟು ಉತ್ಪನ್ನದ, ಆಮೇಲೆ ಶ್ರಮದ ಘಟಕ 6ರಷ್ಟಿದ್ದಾಗ ಒಟ್ಟು ಉತ್ಪನ್ನ 90ರಷ್ಟದ, ಶ್ರಮದ ಘಟಕ 7ರಷ್ಟಿದ್ದಾಗ ಒಟ್ಟು ಉತ್ಪನ್ನ 80ರಷ್ಟದ. ಆ ಮೂಲಕ ಒಟ್ಟು ಉತ್ಪನ್ನ ಹೆಚ್ಚಾಗ್ತಾ ಹೋಗಿ ನಂತರ ಸ್ಥಿರವಾಗಿ ಕಡಿಮೆ ಆಗಿರುವುದನ್ನು ನಾವು ಗಮನಿಸ್ತೀವಿ. ಇನ್ನು AP ರೇಖೆ, AP ಏನದ 1ರಷ್ಟಿದ್ದಾಗ 10ರಷ್ಟು, ಹೌದಾ? ಇಲ್ಲಿ ನಾವು ಗಮನಿಸಿದಂಗೆ 1ರಷ್ಟಿದ್ದಾಗ ಏನದ AP 10ರಷ್ಟದ, ಹೌದಾ? ನೋಡಿ, 1ರಷ್ಟಿದ್ದಾಗ 10 ಅದ, 2ರಷ್ಟಿದ್ದಾಗ 15, 3ರಷ್ಟಿದ್ದಾಗ 20. ಈ ರೀತಿ ನೋಡಿ, 2ರಷ್ಟಿದ್ದಾಗ 15, 3ರಷ್ಟಿದ್ದಾಗ 20, 4ರಷ್ಟಿದ್ದಾಗ 20, 5ರಷ್ಟಿದ್ದಾಗ ಎಷ್ಟದ? 5ರಷ್ಟಿದ್ದಾಗ ನಾವು ಗಮನಿಸೋದಾದರೆ 5ರಷ್ಟಿದ್ದಾಗ 18 ಅದ, 6ರಷ್ಟಿದ್ದಾಗ 15 ಅದ, 5ರಷ್ಟಿದ್ದಾಗ 18, 6ರಷ್ಟಿದ್ದಾಗ 15, ಆಮೇಲೆ 7ರಷ್ಟಿದ್ದಾಗ 14.42 ಬರ್ತದೆ. 7ರಷ್ಟಿದ್ದಾಗ 14.42 ಬರ್ತದೆ. ಆ ಮೂಲಕ ಸರಾಸರಿ ಉತ್ಪನ್ನ ಏನಾಗಿದೆ ಹೆಚ್ಚಾಗ್ತಾ ಹೋಗಿ ನಂತರ ಕಡಿಮೆ ಆಗ್ತಾ ಸಾಗಿರೋದನ್ನು ನಾವು ಗಮನಿಸ್ತೀವಿ. ಇನ್ನು ಸೀಮಾಂತ ಉತ್ಪನ್ನವನ್ನು ಗಮನಿಸೋದಾದರೆ ಇಲ್ಲಿ 1ರಷ್ಟಿದ್ದಾಗ 10ರಷ್ಟದ ಸೀಮಾಂತ ಉತ್ಪನ್ನ, 2ರಷ್ಟು ಶ್ರಮದ ಘಟಕ ಬಳಕೆ ಮಾಡಿಕೊಂಡಾಗ 20ರಷ್ಟದ, 3 ಘಟಕದ ಶ್ರಮ ಬಳಕೆ ಮಾಡ್ಕೊಂಡು 30ರಷ್ಟದ, 4 ಘಟಕ ಶ್ರಮ ಬಳಕೆ ಮಾಡಿಕೊಂಡಾಗ 20ರಷ್ಟದ, 5 ಘಟಕ ಶ್ರಮ ಬಳಕೆ ಮಾಡಿಕೊಂಡಾಗ 10ರಷ್ಟದ, 6 ಘಟಕದಷ್ಟು ಶ್ರಮ ಬಳಕೆ ಮಾಡಿಕೊಂಡಾಗ ಸೀಮಾಂತ ಉತ್ಪನ್ನ ಶೂನ್ಯವಾಗ್ಯದ, 7 ಘಟಕ ಶ್ರಮ ಬಳಕೆ ಮಾಡಿಕೊಂಡಾಗ ಸೀಮಾಂತ ಉತ್ಪನ್ನ -10 ಬರ್ತದೆ. ಆ ಮೂಲಕ ಋಣಾತ್ಮಕ ಹಂತ ತಲುಪಿರ್ತಕ್ಕಂಥ ನಾವು ಗಮನಿಸ್ತೀವಿ. ಇನ್ನು ಇಲ್ಲಿ ಏನಾಗಿದೆ ಅಂತಂದರೆ ಈ ಪಟ್ಟಿ ಮುಖಾಂತರ ನಾವೇನು ಮಾಡಿದ್ವಿ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಮತ್ತು ಒಟ್ಟು ಉತ್ಪನ್ನ ಇಲ್ಲಿ ಹೆಂಗೆ ಅದಲ್ಲ ಅದು ಆ ಮೂಲಕ ರೇಖಾಚಿತ್ರವನ್ನು ರಚನೆ ಮಾಡ್ಕೊಂಡು ಇಲ್ಲಿ ಏನಾಗಿದೆ ಅಂತಂದರೆ ಒಟ್ಟು ಉತ್ಪನ್ನದ ರೇಖೆ ಮತ್ತು ಸರಾಸರಿ ಉತ್ಪನ್ನದ ರೇಖೆ ಮತ್ತು ಸೀಮಾಂತ ಉತ್ಪನ್ನದ ರೇಖೆ 3 ಏನಾಗ್ಯಾವ ಅಂತಂದರೆ ಇಲ್ಲಿ ಶ್ರಮದ ಘಟಕ 3ರಷ್ಟಿದ್ದಾಗ 3 ಈ ಫಸ್ಟ್ ಸ್ಟೇಜ್ ಏನದಲ್ಲ ಏರಿಕೆಯ ಪ್ರತಿಫಲದ ಹಂತವನ್ನು ಸೂಚಿಸ್ತದೆ. ಇನ್ನು 2ನೇ ಹಂತದಾಗ ಏನಾಗಿದೆ ಅಂತಂದರೆ ಇದು ಇಳಿಕೆಯ ಪ್ರತಿಫಲದ ಹಂತ. ಇಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಾಕೋತ ಹೋಗ್ಯದ, ನಂತರ ಸ್ಥಿರವಾಗಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಇನ್ನು ಸೀಮಾಂತ ಉತ್ಪನ್ನ ಕಡಿಮೆ ಹಾಕೋತ ಬಂದ ಸರಾಸರಿ ಉತ್ಪನ್ನವು ಕಡಿಮೆ ಆಗ್ತಾ ಹೋಗಿರುವುದನ್ನು ಗಮನಿಸ್ತೀವಿ. ಇಲ್ಲಿ 2ನೇ ಹಂತದೊಳಗೆ ಸೀಮಾಂತ ಉತ್ಪನ್ನ ಯಾವಾಗ ಶೂನ್ಯ ಇರ್ತದೋ ಆವಾಗ ಗರಿಷ್ಠ ಮಟ್ಟದ ಉತ್ಪನ್ನ ಅಂದರೆ 90 ಅಂದರೆ 90ರಷ್ಟು ಉತ್ಪನ್ನ ಇದೆ. ಸೀಮಾಂತ ಉತ್ಪನ್ನ ಯಾವಾಗ ಶೂನ್ಯ ಇರ್ತದೆ ಆವಾಗ ಒಟ್ಟು ಉತ್ಪನ್ನ ಇರ್ತದೆ ಗರಿಷ್ಠ ಮಟ್ಟದಲ್ಲಿ ಇರ್ತದೆ. ಸೀಮಾಂತ ಉತ್ಪನ್ನ ಇವು ಏನಾಗ್ತದೆ ಅಂತಂದ್ರೆ 2ನೇ ಹಂತವನ್ನು ಸೂಚಿಸ್ತದೆ. 3ನೇ ಹಂತದಾಗ ಏನಾಗಿದೆ ಅಂತಂದರೆ ಸರಾಸರಿ ಉತ್ಪನ್ನ ಕಡಿಮೆ ಆಗ್ತಾ ಹೋಗಿದೆ, ಆದರೆ ಒಟ್ಟು ಉತ್ಪನ್ನ
ಇಳಿಕೆ ಆಗ್ತಾ ಬಂದದ. ಸೀಮಾಂತ ಉತ್ಪನ್ನ ಏನಾಗಿದೆ ಅಂತಂದ್ರೆ ಋಣಾತ್ಮಕ ಹಂತವನ್ನು ತಲುಪಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ ಅನ್ನೋದನ್ನು ತಿಳ್ಕೊಬೋದು. ಈ ರೀತಿ ಈ ಯಾವುದೇ ಟೇಬಲ್ ನೀವು ಯಾವುದೇ ರಚನೆ ಮಾಡಿಕೊಂಡ್ರು ಸಹಿತ ಸೀಮಾಂತ ಉತ್ಪನ್ನ ಕಡಿಮೆ ಆಗ್ತಾ ಪ್ರಾರಂಭದಲ್ಲಿ ಹೆಚ್ಚಾಗಿ ನಂತರ ಕಡಿಮೆ ಆಗ್ತಾ ಶೂನ್ಯ ಹಂತವನ್ನು ತಲುಪಿ ಋಣಾತ್ಮಕ ಹಂತವನ್ನು ತಲುಪಬೇಕು. ಆ ಮೂಲಕ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನಗಳೇನಾಗ್ತಾ ಹೋಗ್ತವೆ, ಕಡಿಮೆ ಆಗ್ತಾ ಬರ್ತವೆ ಅನ್ನೋದನ್ನು ಇಲ್ಲಿ ನಾವು ಸೂಚಿಸಬೇಕು. ಆ ಮೂಲಕ ರೇಖಾಚಿತ್ರವನ್ನು ರಚನೆ ಮಾಡ್ಕೋಬೇಕು. ಈ ಹಂತಗಳನ್ನು ಬಗ್ಗೆ ಎಕ್ಸ್ಪ್ಲೇನ್ ಅಥವಾ ವಿವರಣೆಯನ್ನು ನಾವು ನೋಡೋದಾದರೆ, ಮೊದಲನೆಯ ಹಂತ ಏರಿಕೆಯ ಪ್ರತಿಫಲದ ಹಂತ ಅಂತ ಕರೀತೀವಿ. ಏರಿಕೆಯ ಪ್ರತಿಫಲದ ಹಂತ ಏನು ಸೂಚಿಸ್ತದೆ ಅಂತಂದರೆ, ಇಲ್ಲಿ ಬದಲಾಗುವ ಉತ್ಪಾದನಾಂಗಕ್ಕೆ ಹೋಲಿಸಿದರೆ ಸ್ಥಿರ ಉತ್ಪಾದನಾಂಗವು ಹೆಚ್ಚಿಸಿದಾಗ ಏರಿಕೆಯ ಪ್ರತಿಫಲದ ಹಂತ ಅನ್ವಯ ಆಗುತ್ತೆ. ಅಂದರೆ ಬದಲಾಗುವ ಉತ್ಪಾದನಾಂಗಕ್ಕೆ ಹೋಲಿಸಿದ್ರೆ ಇಲ್ಲಿ ಸ್ಥಿರ ಉತ್ಪಾದನಾಂಗ ಹೆಚ್ಚಾದಾಗ, ಅಂದರೆ ಬದಲಾಗುವ ಉತ್ಪಾದನಾಂಗಕ್ಕೆ ಹೋಲಿಕೆ ಮಾಡಿದಂಗೆ ಅಂದರೆ ಶ್ರಮದ ಘಟಕಕ್ಕೆ ಹೋಲಿಕೆ ಮಾಡಿದಂಗೆ ಭೂಮಿ ಮತ್ತು ಬಂಡವಾಳದ ಪ್ರಮಾಣ ಹೆಚ್ಚು ಯಾವಾಗ ಅನ್ನಿಸ್ತದಲ್ಲ ಆವಾಗ ಏರಿಕೆಯ ಪ್ರತಿಫಲದ ಹಂತ ಅನ್ವಯ ಆಗುತ್ತೆ. ಯಾಕಂತಂದರೆ ಅಲ್ಲಿ ಶ್ರಮದ ಘಟಕ ಕಡಿಮೆ ಇರ್ತದೆ, ಅದರ ಬದಲಾಗುವ ಉತ್ಪಾದನಾಂಗಗಳ ಪ್ರಮಾಣ ಏನಿರ್ತದೆ ಕಡಿಮೆ ಇರ್ತದೆ. ಸ್ಥಿರ ಉತ್ಪಾದನಾಂಗಗಳ ಭೂಮಿ ಮತ್ತು ಬಂಡವಾಳದ ಪ್ರಮಾಣ ಹೆಚ್ಚು ಅನಿಸ್ತದೆ. ಆ ಮೂಲಕ ಒಟ್ಟು ಉತ್ಪನ್ನ ಹೆಚ್ಚು ಅಂದಾಗ ಅನಿಸ್ತದೆ. ಆ ಮೂಲಕ ಬದಲಾಗುವ ಉತ್ಪಾದನಾಂಗವನ್ನು ಸ್ಥಿರವಾದ ಪ್ರಮಾಣದಲ್ಲಿ ಸ್ಥಿರ ಉತ್ಪಾದನಾಂಗಕ್ಕೆ ಸೇರಿಸುತ್ತಾ ಹೋದಂತೆ, ಅಂದರೆ ಬದಲಾಗುವ ಉತ್ಪಾದನಾಂಗ ಶ್ರಮದ ಘಟಕವನ್ನು ಸ್ಥಿರ ಉತ್ಪಾದನಾಂಗ ಭೂಮಿ ಮತ್ತು ಬಂಡವಾಳಕ್ಕೆ ಅದನ್ನು ಸೇರ್ಪಡೆಗೊಳಿಸ್ತಾ ಹೋದಂಗೆ ಅದು ದಕ್ಷವಾಗಿ ಏನಾಗುತ್ತೆ ಬಳಕೆಯಾಗಿ ಉತ್ಪಾದನೆ ಹೆಚ್ಚುತ್ತಾ ಸಾಗ್ತದೆ. ಈ ಹಂತದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗ್ತದೆ ಮತ್ತು ಒಟ್ಟು ಉತ್ಪನ್ನ ಏರಿಕೆ ದರದಲ್ಲಿ ಹೆಚ್ಚಾಗ್ತದೆ ಮತ್ತು ಸರಾಸರಿ ಉತ್ಪನ್ನವು ಸಹಿತ ಏರಿಕೆ ಕಂಡು ಬರ್ತಕ್ಕಂಥದ್ದನ್ನು ನಾವು ಈಗಾಗಲೇ ರೇಖಾಚಿತ್ರದಲ್ಲಿ ಗಮನಿಸಿ. ಅದರಂತೆ ಇನ್ನು ಎರಡನೆಯ ಹಂತ ಅಂತ ಬರುತ್ತೆ. ಎರಡನೇ ಹಂತದೊಳಗೆ ಇಳಿಮುಖ ಪ್ರತಿಫಲದ ಹಂತ ಅಂತ ಕರೀತೀವಿ. ಇಲ್ಲಿ ಸ್ಥಿರ ಉತ್ಪಾದನಾಂಗದ ಬದಲಾಗುವ ಉತ್ಪಾದನಾಂಗದ ಪ್ರಮಾಣಕ್ಕೆ ಸಾಪೇಕ್ಷವಾಗಿ ಇಲ್ಲದಿದ್ದಾಗ, ಅಂದರೆ ಸ್ಥಿರ ಉತ್ಪಾದನಾಂಗ ಅಂತಂದರೆ ಇಲ್ಲಿ ಭೂಮಿಯಾಗಿರ್ಬೋದು ಬಂಡವಾಳದ ಪ್ರಮಾಣಕ್ಕೆ ಹೋಲಿಸಿದಾಗ ಸಾಪೇಕ್ಷವಾಗಿ ಶ್ರಮದ ಘಟಕ ಏನನ್ನಿಸ್ತದೆ ಅಂತಂದ್ರೆ ಇಲ್ಲಿ ಹೆಚ್ಚು ಅನ್ನಿಸ್ತದೆ. ಆ ಮೂಲಕ ಇಲ್ಲಿ ಎರಡನೇ ಹಂತದಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಳವಾಗುವಿಕೆ ಮುಂದುವರಿತದೆ, ಆದರೆ ಅದು ಇಳಿಕೆಯ ದರದಲ್ಲಿರ್ತದೆ. ಜೊತೆಗೆ ಅದು ಒಟ್ಟು ಉತ್ಪನ್ನ ಗರಿಷ್ಠವಾಗುವವರೆಗೆ ಮತ್ತು ಸೀಮಾಂತ ಉತ್ಪನ್ನ ಶೂನ್ಯವಾಗುವವರೆಗೆ ಮುಂದುವರಿತದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ರೇಖಾಚಿತ್ರದೊಳಗೆ ಗಮನಿಸಿ. ಆ ರೀತಿ ಈ ಹಂತದೊಳಗೆ ಸರಾಸರಿ ಉತ್ಪನ್ನ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ನಾವು ಗಮನಿಸ್ಬೇಕು. ಇನ್ನು ಮೂರನೆಯ ಹಂತ ಋಣಾತ್ಮಕ ಪ್ರತಿಫಲದ ಹಂತ ಅಂತ ಕರೀತೀವಿ. ಇಲ್ಲಿ ಸ್ಥಿರ ಉತ್ಪಾದನಾಂಗಕ್ಕೆ ಹೋಲಿಸಿದಾಗ ಬದಲಾಗುವ ಉತ್ಪಾದನಾಂಗದ ಪ್ರಮಾಣ ಅತಿ ಹೆಚ್ಚಾದ, ಸ್ಥಿರ ಉತ್ಪಾದನಾಂಗ ಯಾವುವು ಭೂಮಿಯಾಗಿರ್ಬೋದು ಮತ್ತು ಬಂಡವಾಳ ಇವು ಸ್ಥಿರ ಉತ್ಪಾದನಾಂಗಕ್ಕೆ ಹೋಲಿಸಿದಾಗ ಶ್ರಮದ ಘಟಕ ಅತಿ ಹೆಚ್ಚಾದಾಗ ಈ ಹಂತ ಸಂಭವಿಸ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಹಂತದಲ್ಲಿ ಒಟ್ಟು ಉತ್ಪನ್ನ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಸೀಮಾಂತ ಉತ್ಪನ್ನ ಏನಾಗ್ತದೆ ಋಣಾತ್ಮಕ -10 ಈ ರೀತಿ ನಾವು ನೋಡಿದ್ವಿ. ಆ ಮೂಲಕ ಈ ಸೀಮಾಂತ ಉತ್ಪನ್ನ ಏನಾಗ್ತದೆ ಕಡಿಮೆ ಬರ್ತದೆ, ಸರಾಸರಿ ಉತ್ಪನ್ನ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಇಳಿಕೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನೋದನ್ನು ಈಗಾಗಲೇ ನೋಡಿದ್ವಿ. ಈ ಮೂಲಕ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ಅಥವಾ ವ್ಯತ್ಯಾಸಾತ್ಮಕ ಪರಿಮಾಣಗಳ ನಿಯಮ ಅನ್ನುವಂಥ ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ಪದವಿ ವಿದ್ಯಾರ್ಥಿಗಳಿಗೆ 15 ಅಂಕದ ಪ್ರಶ್ನೆ ಬಂದರೆ PU ವಿದ್ಯಾರ್ಥಿಗಳಿಗೆ 6 ಅಂಕದ ಪ್ರಶ್ನೆ ಬರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಇಷ್ಟು ವಿವರಣೆ ಸಾಕು ಅಂತ ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು.